ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಯಲಬುರ್ಗಾ ತಾಲೂಕಿನ ಹೊಸಳ್ಳಿ ಗ್ರಾಮದ ಶ್ರೀ ಶರಣಬಸವೇಶ್ವರ ಸದ್ಭಕ್ತ ಮಂಡಳಿಯು ಕಲಬುರಗಿ ಶ್ರೀ ಶರಣಬಸವೇಶ್ವರ ಜೀವನ ದರ್ಶನ ಪ್ರವಚನ ಏರ್ಪಡಿಸಿದೆ. ಫೆಬ್ರವರಿ 6ರಿಂದ ಪ್ರವಚನ ಆರಂಭವಾಗಿದ್ದು ಮಾರ್ಚ್ 8ರ ತನಕ ನಡೆಯುತ್ತೆ. ಯಲಬುರ್ಗಾ ತಾಲೂಕಿನ ಹೊಸಳ್ಳಿ ಗ್ರಾಮದ ಶ್ರೀ ಶರಣಬಸವೇಶ್ವರ ಸದ್ಭಕ್ತ ಮಂಡಳಿಯು ಕಲಬುರಗಿ ಶ್ರೀ ಶರಣಬಸವೇಶ್ವರ ಜೀವನ ದರ್ಶನ ಪ್ರವಚನ ಏರ್ಪಡಿಸಿದೆ. ಫೆಬ್ರವರಿ 6ರಿಂದ ಪ್ರವಚನ ಆರಂಭವಾಗಿದ್ದು ಮಾರ್ಚ್ 8ರ ತನಕ ನಡೆಯುತ್ತೆ. ಗ್ರಾಮದ ಶರಣಬಸವೇಶ್ವರ ದೇವಸ್ಥಾನದ ಹತ್ತಿರ ನಿರ್ಮಿಸಲಾಗಿರುವ ವೇದಿಕೆಯಲ್ಲಿ ತಾಳಿಕೋಟೆಯ ಪರಮ ಪೂಜ್ಯ ಶ್ರೀಮಂತ ದೇವರು ಸ್ವಾಮೀಜಿ ಅವರು ಪ್ರತಿನಿತ್ಯ ಸಂಜೆ 7:30ರಿಂದ 8:30 ತನಕ ಪ್ರವಚನ ನಡೆಸಿಕೊಡುತ್ತಾರೆ. ಹೊಸಳ್ಳಿ, ಚಿಕ್ಕೊಪ್ಪ, ತುಂಬರಗುದ್ದಿ, ಯಲಬುರ್ಗಾ, ಮುಧೋಳ ಸೇರಿ ಸುತ್ತಲಿನ ಗ್ರಾಮಗಳಿಂದ ನೂರಾರು ಭಕ್ತರು ಆಗಮಿಸಿ ಪ್ರವಚನ ಕೇಳುತ್ತಿದ್ದಾರೆ. ಶರಣಬಸವೇಶ್ವರರ ಜನನ, ಬಾಲ್ಯ, ನಾಮಕರಣ, ಯೌವನಾವಸ್ಥೆ, ಮದುವೆ ಮಾಡುವ ಕಾರ್ಯಕ್ರಮಗಳನ್ನು ಸಹ ನೆರೆಯ ಯಲಬುರ್ಗಾ ಹಾಗೂ ಚಿಕ್ಕೊಪ್ಪ ಗ್ರಾಮಸ್ಥರ ಸಹಯೋಗದೊಂದಿಗೆ ಶಾಸ್ತ್ರಬದ್ಧವಾಗಿ ನೆರವೇರಿಸಲಾಗುತ್ತೆ. ಗ್ರಾಮದ ಕೃಷಿಕರು, ಕೂಲಿಕಾರರು, ನೌಕರರು, ಶಿಕ್ಷಕರು ಸೇರಿ ವಿವಿಧ ವರ್ಗಗಳ ಭಕ್ತರು ಪ್ರತಿನಿತ್ಯ ದಾಸೋಹ ಏರ್ಪಡಿಸುತ್ತಿದ್ದಾರೆ. ಪ್ರವಚನ ಹಾಗೂ ಮಾರ್ಚ್ 8ರಂದು ಸಾಮೂಹಿಕ ವಿವಾಹ ಮಾಡಿಕೊಡ್ತೀವಿ. ಕಾರ್ಯಕ್ರಮಗಳಲ್ಲಿ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಹೊಸಳ್ಳಿ ಗ್ರಾಮದ ಶರಣಬಸವೇಶ್ವರ ಕಮಿಟಿಯವರು ಹಾಗೂ ಊರಿನ ಹಿರಿಯರು, ಮಹಿಳೆಯರು ಹಾಗೂ ಯುವಕರು ಶರಣಬಸವೇಶ್ವರ ಪ್ರವಚನ ಕೇಳಿ ಮನ ತಲ್ಲಣಗೊಳಿಸಿರಿ ಎಂದು ಹೇಳಿದ್ದಾರೆ. ಯಾಕೆ ಸುಮ್ಮನಾದ್ರಿ ಅಂತ ಕೇಳಿದವ. ನೀವು ಎಲ್ಲ ದೇಶದ ಹೇಳ್ತೀರಿ, ಅನೇಕ ದೇಶಗಳದಾವ, ಅನೇಕ ರಾಜ್ಯಗಳದಾವ. ಎಲ್ಲ ರಾಜ್ಯ ಇಷ್ಟು ವರ್ಷ ಬದುಕತಾವ, ಇಷ್ಟು ವರ್ಷಕ್ಕನೆ ಹಾಳಾಗ್ತಾವ ಅಂತ ಹೇಳ್ತೀರಿ. ನಮ್ಮ ಭಾರತ ದೇಶದ ಹೇಳ್ರಿ ಅಂತಂದ. ಸುಮ್ಮನಾದ್ ನಾವೇನು ಹೇಳಲಿಲ್ಲ. ಯಾಕೆ ಸುಮ್ಮನಾದ್ರಿ ಅಂತಂದ. ನೋಡಪ್ಪ, ನಾನು ಎಲ್ಲ ದೇಶದ ಹೇಳ್ತೀನಿ, ಎಲ್ಲ ರಾಜ್ಯಗಳದ್ದು ಹೇಳ್ತೀನಿ, ಹೊರ ರಾಜ್ಯಗಳದ್ದು ಹೇಳ್ತೀನಿ, ಬೇರೆ ದೇಶದ ಹೇಳ್ತೀನಿ, ಎಲ್ಲ ದೇಶದ ಹೇಳ್ತೀನಿ. ನಮ್ಮ ದೇಶದ ಹೇಳಾಕ ನಾವಲ್ಯ ಅನ್ನವ. ಏನು, ನಮ್ಮ ದೇಶದ ಹೇಳಾಕ ನಾವಲ್ಯ. ಹಂಗಂದ್ಕೂ ಅವ ರೈತ ಅಂದ. ಯಾಕೆ ನಿಮಗ ಆ ತಾಕತ್ತಿಲ್ಲನು? ನಮ್ಮ ದೇಶ ಎಷ್ಟು ವರ್ಷಕ್ಕೆ ಹಾಳಾಗ್ತೈತಿ, ಎಷ್ಟು ವರ್ಷಕ್ಕೆ ಸರ್ವನಾಶಕೈತಿ ಅಂತ ಹೇಳಾಕ ನಿಮ್ಮ ಕಡೆ ತಾಕತ್ತಿಲ್ಲನು? ನಿಮ್ಮ ಕಡೆ ಸಮರ್ಥ ಆಗಿರ್ತಕ್ಕಂಥ ಉತ್ತರ ಇಲ್ಲನಂತ ರೈತ ಕೇಳ್ದ. ಅವಾಗಂದ್ರು, ಇಲ್ಲಪ್ಪ, ನಾ ಎಲ್ಲ ದೇಶದ ಹೇಳಕ್ಕೂ ಸಮರ್ಥನೇ ಇದ್ದೀನಿ, ಎಲ್ಲ ದೇಶದ್ದನು ಹೇಳಲಿಕ್ಕೆ ನನ್ನ ಕಡೆ ಬುದ್ಧಿ ಇದೆ. ಆದ್ರೆ ನಾ ಭಾರತ ದೇಶದ ಹೇಳಾಕ ವಲ್ಯ ಅಂತಂದ. ಯಾಕೆ ಹೇಳಾಕ ವಲ್ರ ಅದನ್ನ ಹೇಳ್ರಿ ನನಗಂದವ. ಯಾಕಂತಂದ್ರೆ ಎಲ್ಲಾ ದೇಶಕ್ಕ ಅಂತ್ಯ ಅದಾವು, ಸರ್ವನಾಶ ಅದಾವು. ನಮ್ಮ ಭಾರತ ದೇಶಕ್ಕೆ ಅಂತ್ಯ ಇಲ್ಲ. ಯಾಕಂದ್ರೆ ಅಲ್ಲಿ ಪುರಾಣ ಪ್ರವಚನ ಎಲ್ಲ ನಡೀತಾವ, ಅದಕ್ಕೆ ಅಂತ್ಯ ಇಲ್ಲ ಅಂತ ಹೇಳಿದಂತವ. ಅಲ್ಲಿ ಪುರಾಣ ಪ್ರವಚನ, ಸತ್ಕಾರ್ಯ, ಸದ್ಧರ್ಮ, ಧರ್ಮದ ವಿಚಾರ ಎಲ್ಲ ನಡೀತಾವು. ಹಾಗಾಗಿ ನಮ್ಮ ಭಾರತ ದೇಶಕ್ಕೆ ಅಂತ್ಯ ಇಲ್ಲ, ಅದಕ್ಕೆ ಅಭಿವೃದ್ಧಿ ಅದೇ ಅಂತ ಹೇಳಿದಂತ ವಿಜ್ಞಾನಿ. ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಇದು ಪುಣ್ಯಮಯ. ಹಲವು ಮಾತೇನು ನೀನೊಲಿದು ಪಾದವ ನೆಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೆ ಕೃಪೆಯಾಗು ಅಂತ ಹೇಳಿದ್ರು ಶರಣರು. ಪ್ರಾಣಿಗಳಿಗೆ ದುಡ್ಡು ಅನುಭವಿಸಕ್ ಬರ್ತದೇನು? ಬರ್ತದೇನ್ರಮ್ಮ? ಪ್ರಾಣಿಗಳಿಗೆ ದುಡ್ಡು ಅನುಭವಿಸಕ್ ಬರ್ತದೇನು? ನೋಡಬಹುದು ಕಣ ತುಂಬ, ಆದ್ರೆ ಅದಕ್ಕೆ ಕೆಲಸ ಅಲ್ಲ. ಆದ್ರೆ ಈ ಮನುಷ್ಯನಿಗೆ ಎಲ್ಲವೂ ಅನುಭವಿಸ್ಬೇಕಂತ ಹೇಳಿದ್ರು. ಸಂಸಾರ ಅನುಭವಿಸ್ಬೇಕು, ಮಕ್ಕಳನ್ನ ನೋಡ್ಬೇಕು, ಮೊಮ್ಮಕ್ಕಳನ್ನು ನೋಡ್ಬೇಕು, ಎಲ್ಲವನ್ನ ಮಾಡಬೇಕು, ವ್ಯವಹಾರ ಮಾಡಬೇಕು, ಕೊಡುವುದು ಮಾಡಬೇಕು, ತಗೊಳ್ಳೋದು ಮಾಡಬೇಕು, ಜೀವನ ಬಂಗಾರಮಯ ಮಾಡ್ಕೋಬೇಕಂತ ತಿಳ್ಕೊಂಡು ಮನುಷ್ಯ ಕುಲದವ್ರಿಗೇನೆ ಎಲ್ಲ ಅನುಭವಿಸಿದ್ ಕೊಟ್ಟ ಭಗವಂತ. ಹೌದಿಲ್ಲ? ಎಲ್ಲ ಅನುಭವಿಸ್ಬೇಕು. ಈ ನಾಡಿನೊಳಗೆ ಯಾವುದು ಬಿಡಬಾರ್ದು, ಎಲ್ಲ ಅನುಭವಿಸ್ಬೇಕು. ನಮಗೆ ಕೊಟ್ಟಾರ ಅಂತಂದ್ರೆ ನಾವು ಅದನ್ನ ಅನುಭವಿಸ್ಲಾರ್ದಂಗೆ ಇರಬಾರ್ದು, ಅನುಭವಿಸ್ಲೇಬೇಕು. ಹೇಳ್ತಿರ್ಬೇಕಾದ್ರೆ ಹಿಂಗೆಲ್ಲ ಕುಂತಿರಲ್ಲ ನೀವು ಜನ. ಅದ್ರಾಗ ಒಬ್ಬ ಯಥಾರ್ಥ ಮನುಷ್ಯ ಇದ್ದ. ಅಂದ್ರೆ ಬುದ್ಧಿ ಮಂದಾಗಿತ್ತು, ಅಂದ್ರೆ ಏನು ಅರ್ಥ ಆಗ್ತಿದ್ದಿಲ್ಲ, ಸುಮ್ನೆ ಯಥಾ ಪ್ರಕಾರ ಇದ್ದ. ಅವ ಎದ್ದು ಅಲ್ಲೊಬ್ಬರು ಅಜ್ಜಾರು ಹೇಳಾಕತ್ತಿದ್ರಲ್ಲ ಪುರಾಣ, ಎದ್ದು ನಿಂತು ಕೇಳಿದವ, ಅಜ್ಜವ್ರೆ ನಾನೊಂದು ಕೇಳ್ಬೇಕು ನಿಮಗ ಅಂದ. ಏನು ಕೇಳಪ್ಪ ಅಂತಂದ್ರು. ಮತ್ ಎಲ್ಲನೂ ಅನುಭವಿಸ್ಬೇಕಂತ ಅನ್ನಕತ್ತೀರಿ, ಎಲ್ಲ ಮನುಷ್ಯರಿಗೆ ಇಟ್ಟಾರ, ಯಾವ್ದು ಬಿಡಬಾರ್ದು, ಎಲ್ಲ ಮನುಷ್ಯ ಅನುಭವಿಸ್ಬೇಕಂತ ಅನ್ನಕತ್ತಿರಲ್ಲ, ನಂದೊಂದು ಅದೇ ಅನುಭವಿಸುದು ಅಂತ ಅಂದವ. ಅದಕ್ಕೆ ಅಜ್ಜಾರಂದ್ರು, ಹೇಳಪ್ಪ ಏನ್ ಅನುಭವಿಸೋದದ ಹೇಳು. ಮತ್ತ ಮನುಷ್ಯರಿಗೆ ಅದಲ್ಲ ಅನುಭವಿಸೋದು, ಅದನ್ನ ಬಿಟ್ಟು ಪ್ರಾಣಿಗಳಿಗಿಲ್ಲ ಅಂತ ಅಜ್ಜಾರಂದ್ರು. ಅವ ನಿಂತಿದ್ದ, ಸಾಕಷ್ಟು ಜನ ಹೆಣ್ಣು ಗಂಡು ಎಲ್ಲ ಸೇರಿದ್ರಲ್ಲೆಲ್ಲ. ಅವ ಎದ್ದು ನಿಂತು ಕೇಳ್ದ, ಅಜ್ಜರ ಕೇಳ್ತೀನ್ರಿ ಅಂದ. ಕೇಳಪ್ಪ ಅಂತಂದ್ರ. ಒಂದ್ ನಮನಿ ಹುಚ್ಚರ್ ನಮನಿ ಇದ್ದವ ಆತ ಮನುಷ್ಯ.
ಮದುವೆ ಆಗಿತ್ತು, ಎಲ್ಲ ಆಗಿತ್ತು. ಅಂದ ತಕ್ಷಣ ಅಜ್ಜವ್ರೆ ನೀವು ಎಲ್ಲ ಅನುಭವಿಸ್ಬೇಕು, ಎಲ್ಲ ಅನುಭವಿಸ್ಬೇಕು, ಎಲ್ಲ ನಮಗೆ ಕೊಟ್ಟಾರ ಮನುಷ್ಯರಿಗಂತ ಹೇಳಕತ್ತಿರಲ್ಲ. ಆದ್ರೆ ನಂದೊಂದದೆ, ಏನಂತಂದ್ರೆ ನಾನು ಹೊಟ್ಟೆ ಹುಟ್ಟಿದ್ದೊಂದು ಹೆಣ್ಣು ಮಗಳದೆ, ನಾನು ಹೊಟ್ಟೆ ಹುಟ್ಟಿದ್ದು ಒಂದು ಹೆಣ್ಣು ಕೂಸದೆ, ಅದಕ್ಕೆ 18 ತುಂಬ್ಯಾವು, ಅದನ್ನ ನಾನು ತುಂಬ್ಯಾವು ಹೆಣ್ಣು ಮಗಳು. ನೀವೆಲ್ಲ ಅನುಭವಿಸಂತ ಅನ್ನಕತ್ತಿರಲ್ಲ. ನೀ ಮಾಡಿದ್ದೈತಲ್ಲ, ರಾತ್ರಿ ಮಲ್ಕೊಂಡು ಮುಂಜಾನೆ ಎದ್ದು ಮಾಡಕ್ ಹೋಗ್ಯಲ್ಲ, ಅದು ಮಾಡಿದ್ದು ನಿನಗೆ ತಿಂದು ಅನುಭವಿಸಕ್ ಬಂತು ಅಂದ್ರೆ ಬಹಳ ಚಲೋ ಅದ್ರಿ ಅಜ್ಜಾರಂತ ನೀವು ನಾಳೆ ಬಂದು ಹೇಳು. ಅದು ತಿಂದು ನಿನಗೆ ಅನುಭವಿಸಕ್ ಬಂತಂದ್ರೆ ನಿನಗೆ ಹೊಟ್ಟೆದು ಹುಟ್ಟಿದ ಅನುಭವಿಸಕ್ ಬರ್ತದ ಮಗ ಅಂತಂದ್ರ ಅಜ್ಜರು. ಜನ ಸಂತೋಷ ಆಗಿಬಿಡ್ತು, ಕುಂತವ್ರು ಸಿಟ್ಟು ಎದ್ದಿದ್ರ, ಜನ ಸಂತೋಷ ಆಗಿಬಿಟ್ರು. ಅವಾಗಂದ್ರು ಕೇಳಿದ್ರ ಅವ್ರು, ಏನ್ ಹೇಳ್ತೀಯಪ್ಪ ಇದಕ್ಕಂದ್ರ ಅವ್ರು, ನೀ ಮಾಡಿದ ತಿನ್ಲಿಕ್ಕೆ ಬರ್ತದೆ ಏನ್ ನಿನಗ? ಬರುದಿಲ್ಲ. ನೀನ್ ಮಾಡಿದ ಹೊಲಸ್ ತಿನ್ಲಿಕ್ಕೆ ಬರ್ತದೆ ಏನ್ ನಿನಗ? ಬರುದಿಲ್ಲ. ಮತ್ ಹಂಗೆ ತಿಳ್ಕೊರಪ್ಪ, ಭೂಮಿ ಮ್ಯಾಗ ಎಲ್ಲ ಅನುಭವಿಸ್ಬೇಕಂತ ಹೇಳಕತ್ತಿನಲ್ಲ, ಒಂದಿಷ್ಟು ಅನುಭವಿಸುವ ಬರ್ತಾವ, ಒಂದಿಷ್ಟು ಬಿಡು ಇರ್ತಾವ, ಎಲ್ಲ ಅನುಭವಿಸಬಾರ್ದು, ಯಾವ್ದ ಪಾಲಿಗೆ ಬರ್ತದ ಅದನ್ನ ಅನುಭವಿಸ್ಬೇಕು ಮಗ ಅಂತ ಅಜ್ಜಾರಂದ್ರಂತ. ಹಂಗೆ ಈ ಭೂಮಿ ಮ್ಯಾಗ ಪ್ರತಿಯೊಂದನು ನಾವು ಅಂಟಿಕೊಂತೀವಿ. ಶರಣ ಬಸವಂದ ಇವತ್ತು ನೀವೆಲ್ಲ ಹಚ್ಕೊಂಡು ಬಂದಿರಿ. ಶರಣ ಬಸವ ನಾಡಿಗಾಗಿ ದುಡಿದ, ಸಮಾಜಕ್ಕಾಗಿ ದುಡಿದ, ಅದಕ್ಕೆಲ್ಲ ಇವತ್ತು ಶರಣ ಬಸಪ್ಪ ಅಂತ ಕೇಳ್ತೀವಿ ನಾವು. ಹೌದ್ರಿ? ಒಳ್ಳೆ ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಪದಂ ಅಂದ್ರ ಶರಣರು. ಮಹಾತ್ಮರು ನುಡಿತೀವಲ್ಲ, ಮಹಾತ್ಮರನ್ನು ನೆನಿತೀವಲ್ಲ, ಮಹಾತ್ಮರ ಸೇವಾ ಮಾಡ್ತೀವಲ್ಲ, ಅದು ಘನಮುಕ್ತಿ ಪದ ಎಂತದಂತಂದ್ರ ಅದು ದೊಡ್ಡದದೆ, ಅದಕ್ಕೆ ಯಾವುದು ಸರಿಸಮ ಇಲ್ಲ. ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಪದಂ ಅಂದ್ರ ಅದನ್ನ ನೆನ್ಕೊಂತ ದೇವ್ರನ್ನ ಮರಿಬಾರ್ದು, ಯಾರನ್ನೂ ಮರಿಬಾರ್ದು, ಅಷ್ಟು ಚಂದ ಸಂಸಾರದಲ್ಲಿ ಸುಖ ಕಾಣಬೇಕು ಅಂತ ಹೇಳಿದ್ರು ಅವರು. ನಮ್ಮ ಈ ಭಾರತ ದೇಶದಲ್ಲಿ ಅನೇಕ ಮಹಾತ್ಮರಾಗ್ತಾರೆ, ಶರಣರಾಗ್ತಾರೆ, ಸತ್ಪುರುಷರಾಗ್ತಾರೆ, ಯೋಗಿಗಳಾಗ್ತಾರೆ, ತ್ಯಾಗಿಗಳಾಗ್ತಾರೆ. ಎಂತಿಂಥವ್ರು ಬರೇ ತಪಸ್ವಿಗಳಾಗಿ ಹೋಗ್ಲಿಲ್ಲ, ಬರೇ ಸಂಸಾರದಲ್ಲಿ ಸಂಸಾರ ಮಾಡಿಕೊಂಡು ಮಹಾತ್ಮರಾಗಿ ಹೋಗ್ಲಿಲ್ಲ, ದಾನಿಗಳಾಗಿ ಹೋದ್ರು, ತ್ಯಾಗಿಗಳಾಗಿ ಹೋದ್ರು, ನಿಸ್ವಾರ್ಥ ಸೇವೆ ಸಲ್ಲಿಸಿ ಹೋದ್ರು. ನಮ್ಮ ಈ ಭೂಮಿ ಮ್ಯಾಗ ಒಬ್ಬರಲ್ಲ ಇಬ್ಬರಲ್ಲ ಅನೇಕರಾದ್ರು ಸಾಧಕರು ಅಂತ. ಅದಕ್ಕೆ ಒಬ್ಬನು ವಿಜ್ಞಾನಿಗಳಿಗೆ ಕೇಳಿದವ, ಹೋಗ್ಬಿಟ್ಟು ಸೈಂಟಿಸ್ಟ್ ಅಂತ ಕರಿತೀವಿ ವಿಜ್ಞಾನಿಗಳಿಗೆ. ಒಬ್ಬ ರೈತ ಹೋಗಿ ಕೇಳ್ದ, ನೀವು ವಿಜ್ಞಾನಿಗಳಿದ್ದೀರಿ ಹೌದು? ಹೌದಪ್ಪ ಅಂದ್ರು. ವರ್ಷ ಬದುಕ್ತದೆ. ಇನ್ನು ಇದೇ ಸಂದರ್ಭದಲ್ಲಿ ಸಂಗೀತಗಾರು ಆದ ಸಂಗಮೇಶ್ ಹೂಗಾರ್, ತಬಲವಾದ ಕರುಬಾಲಾಜಿ ಕಟ್ಟಿ ಹಾಗೂ ಹೊಸಳ್ಳಿ ಗ್ರಾಮದ ಗುರು ಹಿರಿಯರು, ಯುವಕರು, ಮಹಿಳೆಯರು ಭಾಗವಹಿಸಿದ್ರು. ದೊಡ್ಡ ಬಸಪ್ಪ ಹಕಾರಿ, ಕೊಪ್ಪಳ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.